ಚಿತ್ಕಲಾ ಬಿರಾದರ್ ಮ್ಯಾಮ್, ನಾವು ಹೆಣ್ಮಕ್ಳಾಗಿ ಇನ್ನೊಬ್ರು ಹೆಣ್ಮಗಳು ನಿರ್ಮಾಪಕಿ ಆಗಿದ್ದಾರೆ ಅಂದರೆ ನಾವೇ ನಿರ್ಮಾಪಕರಾದಷ್ಟು ಖುಷಿ ಆಗುತ್ತೆ ನಮಗೆ. ನಿಮ್ಗೆ ಎಷ್ಟು ಖುಷಿ ಇದೆ ತಂಡದ ಜೊತೆ ಆಗಿರೋದಕ್ಕೆ? ಎಲ್ರಿಗೂ ಶುಭ ಸಂಜೆ. ನೀವು ಕೇಳಿರೋ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ. ಈ ಮನೆತನದಿಂದ, ಅಣ್ಣವ್ರ ಮನೆತನದಿಂದ ನಮಗೆ ರಾಜ್ಕುಮಾರ್ ಅವರಿಂದ ಹಿಡಿದು ಶಿವಣ್ಣ ಅವರಿಂದ ಹಿಡಿದು ಅಪ್ಪು ಅವ್ರು ಎಲ್ಲರನ್ನೂ ತೊಗೊಂಡಾಗ ಅವರು ಕ್ಯಾಮ್ರಾ ಮುಂದೆ ನಿಂತು ನಮ್ಮನ್ನೆಲ್ಲ ಮನರಂಜನೆ ಮಾಡಿದ್ದಾರೆ. ಆದರೆ ಅದಕ್ಕಿಂತ ದೊಡ್ಡ ಪೊಟೆನ್ಷಿಯಲ್ ಇರೋದು, ಅದಕ್ಕಿಂತ ದೊಡ್ಡ ಶಕ್ತಿ ಪಾರ್ವತಮ್ಮ ಅವರಿಂದ ಹಿಡಿದು ಗೀತಮ್ಮ ಅವರು, ಆಮೇಲೆ ಇವಾಗ ನಮ್ಮ ನಿವೇದಿತಾ ಅವರು, ಎಲ್ಲರೂ ಅಂದರೆ ಆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಾವೇನು ಹೇಳ್ತೀವೋ ಅದನ್ನು ಇಲ್ಲಿ ಈ ಮನೆತನದವರು, ಅಂದರೆ ಹೆಣ್ಮಕ್ಳಿಗೆ ಈ ಫ್ಯಾಮಿಲಿ ಎಲ್ಲರೂ ಕ್ಯಾಮ್ರಾ ಮುಂದೆ ಇದ್ದಾಗಲೂ ಕೂಡ ಹಿಂದ್ಗಡೆ ಅವ್ರಿಗೆ ಅವರ ಒಂದು ಎಕ್ಸ್ಪ್ರೆಷನನ್ನು, ಅವರ ಒಂದು ಪೊಟೆನ್ಷಿಯಲನ್ನು ಹೊರಗಡೆ ಹಾಕೋದಕ್ಕೆ ಈ ಮನೆತನ ನಿಂತಿರೋದು ನನಗೆ ಭಾಳ ಹೆಮ್ಮೆಯ ವಿಚಾರ. ನನಗನ್ಸುತ್ತೆ ಹೆಣ್ಮಕ್ಳು ನಿರ್ಮಾಪಕರು ತುಂಬ ಕಮ್ಮಿ ಆಗಿರೋದಕ್ಕೆ ಬೇರೆ ಏನು ಬೇಕಾದರೂ ಕಾರಣ ಇರಬಹುದು. ಆದರೆ ಸಿನಿಮಾ ರಂಗದಲ್ಲೇ ಇದ್ದಂತಹ ಈ ಮನೆಯ ಅಪ್ಪ, ಅಣ್ಣ, ಗಂಡ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತು ನೀವು ಮಾಡಿ ನಾವಿದ್ದೀವಿ ಅನ್ನೋದಿದೆಯಲ್ಲ, ಅದು ಈ ಮನೆತನದ ಸಂಸ್ಕಾರದ ಇನ್ನೊಂದು ಮುಖವನ್ನು ನಮಗೆ ತೋರಿಸುತ್ತದೆ. ನಾವು ಈ ಮನೆಯ ಮುಖದ ಸಂಸ್ಕಾರನ ನಾವು ಬಹಳ ವಿಚಾರಗಳಲ್ಲಿ ಮೆನ್ಷನ್ ಮಾಡಿದ್ದೀವಿ, ನೋಡಿದ್ದೀವಿ. ಬಟ್ ಇದು ಕೂಡ ಅದು ಆ ಮುಖದ ಒಂದು ಉದಾಹರಣೆ ಅಂತ ಹೇಳ್ಬೋದು. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯು. ಅದರ ಜೊತೆಗೆ ಫೈರ್ಫ್ಲೈ, ಬೆಳಕಿನಾಚೆಯ ಬೆಳಕು, ಇದು ಸಿನಿಮಾಗಳಾಚೆಯ ಸಿನಿಮಾ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ರಾಜ್ಕುಮಾರ್ ಅಣ್ಣವ್ರು ಮಾಡುವಾಗಿನ ಸಿನಿಮಾಗಳಲ್ಲಿ ಹಾಗೂ ಒಂದು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಕತೆ ಮಾಡ್ತಿದ್ರು. ಆಮೇಲೆ ಶಿವಣ್ಣ ಅವರು, ಅಪ್ಪು ಅವರು, ಇವ್ರು ಮಾಡಿದಂಥ ಸಿನಿಮಾಗಳಲ್ಲೂ ಕೂಡ ಈಗ ಆ ಒಂದು ಕಾಲಘಟ್ಟ. ಈಗ ನಿವೇದಿತಾ ಅವ್ರು ಮಾಡಿರೋದೇನಿದೆ ಅಲ್ಲ, ಈಗ ನನಗೆ ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳ ವಿಚಾರಕ್ಕೂ ನನ್ನ ವಿಚಾರಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಸಂಬಂಧಗಳಲ್ಲಿ ಚೇಂಜ್ ಆಗಿದೆ, ಪ್ರೀತಿ ಕಡಿಮೆ ಆಗಿಲ್ಲ, ಸಂಬಂಧಗಳಲ್ಲಿ ಆ ಮಾಧುರ್ಯ ಕಡಿಮೆ ಆಗಿಲ್ಲ, ಆದರೆ ನೋಡುವ ವೈಖರಿ ಚೇಂಜ್ ಆಗಿದೆ. ಒಂದು ಹೊಸ ಅಲೆ ಈ ಸಿನಿಮಾ ತಂದೇ ತರುತ್ತೆ. ಯಾಕಂದರೆ ಸಾಂಗ್ಸ್ ಆ್ಯಂಡ್ ಈ ಟ್ರೇಲರಲ್ಲಿ ಪ್ರತಿಯೊಂದರಲ್ಲೂ ಬರೀ ಅಲ್ಲಿ ಆರ್ಟಿಸ್ಟ್ಗಳ ಡೈಲಾಗ್ಸ್ ಅಷ್ಟೇ ಅಲ್ಲ, ಅಲ್ಲಿ ಮ್ಯೂಸಿಕ್ ಮಾತಾಡುತ್ತೆ, ಡೈಲಾಗ್ ಮಾತಾಡುತ್ತೆ, ಲೈಟಿಂಗ್ ಮಾತಾಡುತ್ತೆ, ಕ್ಯಾಮ್ರಾ ಮಾತಾಡುತ್ತೆ, ಪ್ರತಿಯೊಬ್ಬರ ವರ್ಕು ಕಾಣಿಸುತ್ತೆ. ಅದಕ್ಕೆ ಇಟ್ ಈಸ್ ಸೋ ಡಿಫ್ರೆಂಟ್. ವಂಶಿಯರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಅವರು ಕತೆ ಎಲ್ಲ ಹೇಳೆಲ್ಲ ಆದಮೇಲೆ ನನಗೊಂದು ಸಣ್ಣ, ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಸಣ್ಣ ಡೌಟ್ ಇತ್ತು ಅವ್ರ ಬಗ್ಗೆ. ಯಾಕಂದರೆ ಅವ್ರ ಸೆಟ್ಟಲ್ಲಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿರೋರು. ಎಸ್ಪೆಷಲಿ ಇನ್ ಒನ್ ಸೀನ್ ಅವ್ರದ್ದು ತುಂಬ ಡೈಲಾಗ್ ಇದು, ನಂದೆಲ್ಲ ಆದಮೇಲೆ ಅವ್ರ ಡೈಲಾಗ್ ಇತ್ತು. ನನಗೆ ಯೂಶಲಿ ಆಸ್ ಅನ್ ಆರ್ಟಿಸ್ಟ್, ನನಗೆ ಟು ಬಿ ಆನೆಸ್ಟ್, ಒಂದು ಇಷ್ಟು ಡೈಲಾಗ್ ಇದೆ ಅಂದರೆ ಒಳ್ಳೆ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ ಇನ್ ದ ಫಿಲ್ಮ್. ನಾನು ಐ ಹ್ಯಾವ್ ಟು ಬಿ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್, ಐ ಹ್ಯಾವ್ ಟು ಬಿ ವಿತ್ ದ್ಯಾಟ್. ನಂದೆಲ್ಲ ಆದಮೇಲೆ ಅವ್ರದ್ದು ಡೈಲಾಗ್, ನಾನು ಈ ಮನುಷ್ಯ ಹಿಂಗೆಲ್ಲ ಓಡಾಡ್ತಿದ್ದಾನೆ, ಎಲ್ಲ ಕಡೆ ಎಲ್ಲ ನೋಡ್ತಿದ್ದಾರೆ, ಹೌ ವಿಲ್ ಹೀ ಪರ್ಫಾರ್ಮ್ ಇನ್ ದ ನೆಕ್ಸ್ಟ್ ಶಾರ್ಟ್? ಅವ್ರದ್ದು ಹೆಂಗೆ ಮಾಡ್ತಾರೆ, ಅಷ್ಟುದ್ದ ಡೈಲಾಗ್ ಇದೆ, ಹೆಂಗೆ ಮಾಡ್ತಾರೆ, ಅದು ತುಂಬ ಜೋರಾಗಿ ಮಾಡಬೇಕಾಗಿರುವಂಥ ಒಂದು ಸೀನು. ಬಟ್ ಹಿ ಡಿಡ್ ಇಟ್. ನನಗೆ ಅವಾಗ ಅಂದ್ಕೊಂಡೆ, ನೋ, ದಿಸ್ ಇಸ್ ನಾಟ್ ಎನ್ ಆಲ್ರೌಂಡರ್, ಈಸ್ ಹ್ಯಾಸ್ ಅ ಸಮ್ ವೆರಿ ಇನ್ನೇಟ್ ಪೊಟೆನ್ಷಿಯಲ್ ಇದೆ. ಹಿ ಈಸ್ ವೆರಿ ವೆಲ್ ಆಲ್ರೆಡಿ ರೆಡಿ ಫಾರ್ ಬಿಗ್ ಸಿನಿಮಾಸ್, ಆಲ್ ಕೈಂಡ್ಸ್ ಆಫ್ ಸಿನಿಮಾಸ್. ಐ ಥಿಂಕ್ ನಿವೇದಿತಾ ಅವರು ಸುಮ್ಮನೆ ಕಣ್ಮುಚ್ಚಿ ಇದನ್ನು ಆರಿಸಿಲ್ಲ, ಎಲ್ಲರೂ ಫ್ಯಾಮಿಲಿ ಕೂಡ ಅದ್ರ ಜೊತೆಯಲ್ಲಿ ಆರಿಸಿದ್ದಾರೆ. ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಒಂದು ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾ. ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ, ಅವರು ಹುಟ್ಟಿದ ಹಬ್ಬದ ದಿನ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂದರೆ ಅಲ್ಲೇ ನೋಡಬೇಕು. ಈ ಮನೆತನ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವು ಅದರ ಜೊತೆಗೆ ಅವತ್ತಿನ ದಿನ ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಅಣ್ಣವರ ಹುಟ್ಟಿದ ಹಬ್ಬದ ಜೊತೆಗೆ ಈ ಸಿನಿಮಾವನ್ನು ನಾವೆಲ್ಲರೂ ಆನಂದಿಸೋಣ. ಎಲ್ಲರೂ ಸಿನಿಮಾದಲ್ಲಿ 24ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್.